All right, so we'll continue our study about the person and the work of Christ. ನಾವು ಈ ದಿನವೂ ಸಹ ನಾವು ಕರ್ತನಾಗಿರುವ ಯೇಸು ಕ್ರಿಸ್ತನ ವ್ಯಕ್ತಿ ಮತ್ತು ಆತನ ಕಾರ್ಯಗಳ ಕುರಿತಾಗಿ ನಾವು ಅಧ್ಯಯನವನ್ನು ನಾವು ಮುಂದುವರಿಸೋಣ. Now, as we understand the person of Christ, ನಾವು ಕ್ರಿಸ್ತನು ಆತನ ವ್ಯಕ್ತಿತ್ವವನ್ನು ಅಥವಾ ವ್ಯಕ್ತಿಯನ್ನು ನಾವು ಅರ್ಥ ಮಾಡಿಕೊಳ್ಳುವ ಸಂದರ್ಭದಲ್ಲಿ this is not merely for the sake of head knowledge. ಇದು ನಮ್ಮ ಒಂದು ತಲೆ ಜ್ಞಾನಕ್ಕಾಗಿ ಮಾತ್ರ ಇರುವ ಒಂದು ಸಂಗತಿ ಅಲ್ಲ. Knowledge is important. ಹೌದು, ತಲೆ ಜ್ಞಾನವು ಅದು ಪ್ರಾಮುಖ್ಯವಾದದ್ದು. And a lot of churches nowadays are denying the importance of knowledge and neglecting the importance of knowledge, which is not right in the Christian faith. ಆದ್ರೆ ಈ ದಿನವೂ ಸಹ ಅನೇಕ ಸಭೆಗಳು, ಚರ್ಚ್ಗಳು ಈ ಒಂದು ತಲೆ ಜ್ಞಾನದ ಇರುವ ಸಂಗತಿ ಅಥವಾ ತಲೆ ಜ್ಞಾನವನ್ನು, ನಮಗೆ ಜ್ಞಾನ ಇರುವ ಒಂದು ಸಂಗತಿಯನ್ನು ತಿರಸ್ಕಾರ ಮಾಡುವ ಸಂಗತಿಯನ್ನು ನಾವು ನೋಡೋಣವಾಗಿದ್ದೇವೆ. ಇದು ಸರಿಯಾದ ಒಂದು ಮಾತಲ್ಲ. Jesus said, "Love the Lord your God with all your heart, soul, mind, and strength." ನೀನು ನಿನ್ನ ಯೆಹೋವನನ್ನು ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬಲದಿಂದಲೂ ನೀನು ಪ್ರೀತಿಸು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. So mind is important in the Christian faith. ಕ್ರಿಸ್ತಿಯ ಒಂದು ನಂಬಿಕೆಯಲ್ಲಿ ಮನಸ್ಸು ತುಂಬಾ ಪ್ರಾಮುಖ್ಯವಾದದ್ದು. We need to think about various things in the Bible and understand about various doctrines. ನಾವು ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡುವವರಾಗಿದ್ದು ಅನೇಕ ಬೋಧಗಳನ್ನು ನಾವು ತಿಳಿದುಕೊಳ್ಳಿರಬೇಕು. Because these are the foundations of our faith. ಕಾರಣ ಯಾಕಂದ್ರೆ ಇವೆಲ್ಲವೂ ಸಹ ನಮ್ಮ ನಂಬಿಕೆಯ ಅಸ್ತಿವಾರವಾಗಿದೆ. And the Christian faith stands on very strong foundations in the word. ಮತ್ತು ದೇವರ ವಾಕ್ಯದಲ್ಲಿ ಕ್ರೈಸ್ತ ಒಂದು ನಂಬಿಕೆಯು ದೇವರ ವಾಕ್ಯದಲ್ಲಿ ತುಂಬಾ ದೃಢವಾದ ಒಂದು ಅಸ್ಥಿರವಾದ ಮೇಲೆ ಅದು ನಿಂತಿದೆ. But it shouldn't merely end with knowledge. ಆದ್ರೆ ನಮ್ಮ ಒಂದು ಜ್ಞಾನಕ್ಕೆ ಅದು ಮಿತಿಯಾಗಿರಬಾರದು. I meant knowledge is not an end in itself. ಈ ಒಂದು ಜ್ಞಾನವು ಅಂತಿಮವಾದ ಅಂಶವಲ್ಲ. This knowledge about God and various doctrines should enable us to fall prostrate before God in worship. ನಾವು ದೇವರ ಕುರಿತಾಗಿ ಮತ್ತು ಆತನ ವಾಕ್ಯದ ಕುರಿತಾಗಿ ನಾವು ಹೆಚ್ಚಾಗಿ ನಾವು ಅದನ್ನು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ನಮ್ಮ ಜ್ಞಾನವು ಹೆಚ್ಚಾಗುತ್ತಾ ಬರುವಾಗ ನಾವು ಆತನಿಗೆ ಅಡ್ಡ ಬಿದ್ದು ಆತನನ್ನು ಆರಾಧನೆ ಮಾಡುವ ಹಾಗೆ ಅದು ಪ್ರೇರೇಪಣೆ ಮಾಡಬೇಕು. So as we understand more about the deity of Christ, the humanity of Christ, and the very person of the Lord Jesus Christ himself, ಕರ್ತನಾಗಿರುವ ಯೇಸು ಕ್ರಿಸ್ತನ ದೈವತ್ವ, ಆತನ ಮನುಷ್ಯತ್ವ ಮತ್ತು ಕರ್ತನಾಗಿರುವ ಯೇಸು ಕ್ರಿಸ್ತನ ವ್ಯಕ್ತಿಯ ಕುರಿತಾಗಿ ನಾವು ಅರ್ಥ ಮಾಡಿಕೊಳ್ಳುವ ಸಂದರ್ಭದಲ್ಲಿ it should enable us. There should be an urge within our hearts to fall down in worship and worship our Lord Jesus Christ for who he is as a person. ಆತನು ಯಾರಾಗಿದ್ದಾನೆ, ವ್ಯಕ್ತಿ ಆಗಿ ಯಾರಾಗಿದ್ದಾನೆ ಎಂಬುದಾಗಿರುವ ಸಂಗತಿ ನಾವು ಆತನಿಗೆ ಅಡ್ಡ ಬಿದ್ದು ಆರಾಧನೆ ಮಾಡುವ ಹಾಗೆ ನಮಗೆ ಪ್ರೇರೇಪಣೆ ಮಾಡಬೇಕು. So that's the goal of all doctrine. ಎಲ್ಲಾ ಬೋಧನೆಗಳಿಗೂ ಇರ್ತಕ್ಕಂಥ ಮುಖ್ಯವಾದ ಗುರಿ ಇದಾಗಿದೆ. It's to worship God. ನಾವು ಕರ್ತನನ್ನು ಆರಾಧನೆ ಮಾಡಬೇಕು. So through this, I want to say to you, and I want to exhort all of you to love the Lord your God with all your heart, with all your soul, with all your mind and strength as well. ಇದನ್ನು ಹೇಳಿ ನಾನು ಪ್ರೋತ್ಸಾಹ ಮಾಡುವ ಒಂದು ಸಂಗತಿ ಅಂದ್ರೆ, ನೀನು ಯೆಹೋವನನ್ನು ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಆತನನ್ನು ಪ್ರೀತಿಸಿರಿ. All right, so coming back to Christology, ಕ್ರಿಸ್ತ ಶಾಸ್ತ್ರ ಕುರಿತಾಗಿ ನಾವು ಹಿಂದಿರುಗಿ ಬರುವ ಸಂದರ್ಭದಲ್ಲಿ in the last 2 days we looked at the deity of Christ. ಕಳೆದ 2 ದಿನಗಳಲ್ಲಿ ನಾವು ಕ್ರಿಸ್ತನ ದೈವತ್ವವನ್ನು ನಾವು ನೋಡುತ್ತಾ ಬಂದಿದ್ದೇವೆ. We've been going very slow for all of you to take notes and understand it very well. ನಾವು ನಿಧಾನಕ್ಕೆ ಈ ಒಂದು ಪ್ರಸ್ತಾಪವನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ನೀವೆಲ್ಲರೂ ಸಹ ನೋಟ್ಸ್ ಗಳನ್ನು ತೆಗೆದುಕೊಳ್ಳಬೇಕೆಂಬುದಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದೇವೆ. So for those who have joined new and for those who want to take notes once again or review your notes, I will go through all the points that have been shared so far. ಯಾರ್ಯಾರು ಹೊಸದಾಗಿ ಸೇರಿದ್ದೇ ಆದರೆ ಅಥವಾ ಇನ್ಯಾರಾದ್ರೂ ನಿಮ್ಮ ನೋಟ್ಸ್ ಗಳನ್ನು ನೀವು ಸರಿಯಾಗಿ ಬರೆದಿದ್ದೇನೋ ಇಲ್ಲವೋ ಎಂಬುದಾಗಿ ನೋಡೋದಕ್ಕೋಸ್ಕರ ನಾನು ಒಂದೊಂದು ಅಂಶವನ್ನು ಸಹ ನಾನು ಮೇಲ್ನೋಟಕ್ಕೆ ನಾನು ತಿಳಿಸುತ್ತಾ ಹೋಗುತ್ತೇನೆ. But that will be done very quickly in the next couple of minutes. ಮುಂದಿನ 2 ನಿಮಿಷಗಳಲ್ಲಿ ಅದನ್ನು ಮಾಡಲಿಕ್ಕಿದ್ದೇವೆ. Okay, so we were looking at the self-consciousness of Jesus. ಯೇಸುವಿನ ಸ್ವಯಂ ಪ್ರಜ್ಞೆಯ ಕುರಿತಾಗಿ ನಾವು ನೋಡುತ್ತಾ ಬಂದಿದ್ದೇವೆ. What did Jesus think about himself? ಕರ್ತನಾಗಿರುವ ಯೇಸು ಕ್ರಿಸ್ತನು ತನ್ನ ಕುರಿತಾಗಿ ಆತನು ಏನು ಅಂದುಕೊಂಡನು? Kevin, is my voice clear to you? Yes, brother, it's still a bit faint. Okay, I've put it to maximum volume. All right, okay, I'll try to speak louder. That'd be great, brother. Thank you. Okay, so what did Jesus believe about himself?
ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನ ಕುರಿತಾಗಿ ತನ್ನ ಕುರಿತಾಗಿ ಆತನು ಏನು ನಂಬಿದನು. We understand what Jesus believed about himself, claims that he made. ಕರ್ತನಾಗಿರುವ ಯೇಸು ಕ್ರಿಸ್ತನು ಮಾಡಿದ ಹೇಳಿಕೆಗಳ ಮುಖಾಂತರ ಆತನು ಏನು ತನ್ನ ಕುರಿತಾಗಿ ಅಂದುಕೊಂಡನು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. So Jesus made claims that would be inappropriate for somebody who is not God. ದೇವರು ಅಲ್ಲದೆ ಇರುವ ವ್ಯಕ್ತಿ ಈ ರೀತಿಯಾದ ಹೇಳಿಕೆಗಳನ್ನು ಮಾಡುವುದಾದರೆ ಅದು ತಪ್ಪಾಗುತ್ತಾ ಇರ್ತಾ ಇತ್ತು. ಅಂತ ಹೇಳಿಕೆಗಳನ್ನು ಕರ್ತನಾಗಿರುವ ಯೇಸು ಕ್ರಿಸ್ತನು ಮಾಡುತ್ತಾನೆ. Or in other words, ಇನ್ನೊಂದು ವಿಧದಲ್ಲಿ Jesus made claims that only God has the right to make. ದೇವರು ಇಂತಹ ಹೇಳಿಕೆಗಳನ್ನು ಆತನು ಹೇಳಿದನು. ಅವೇನೆಂದರೆ ಅಂತಹ ಹೇಳಿಕೆಗಳು ದೇವರು ಮಾತ್ರ ತಿಳಿಸುವುದಕ್ಕೆ ಆತನಿಗೆ ಹಕ್ಕು ಉಂಟು. Let's repeat that, Kevin. Jesus made claims. ಕರ್ತನಾಗಿರುವ ಯೇಸು ಕ್ರಿಸ್ತನು ಈ ಹೇಳಿಕೆಗಳನ್ನು ಆತನಾಗಿದ್ದನು. ದೇವರು ಮಾತ್ರ ಇಂತಹ ಹೇಳಿಕೆಗಳನ್ನು ಹೇಳುವುದಕ್ಕೆ ಸಾಧ್ಯವಿತ್ತು. ಅಂತದ್ದನ್ನೇ ಕರ್ತನಾಗಿರುವ ಯೇಸು ಕ್ರಿಸ್ತನು ತಿಳಿಸಿದ್ದಾನೆ. Okay, so what are those claims? ಆ ಹೇಳಿಕೆಗಳು ಏನು? Firstly, he called the angels of God his angels and the kingdom of God his kingdom. ಆತನು ದೇವದೂತರನ್ನು ತನ್ನ ದೂತರನ್ನಾಗಿ ಮತ್ತು ದೇವರ ರಾಜ್ಯವನ್ನು ತನ್ನ ರಾಜ್ಯವನ್ನಾಗಿ ಆತನು ತಿಳಿಸಿದನು. And that's a very tall claim. ಅದು ತುಂಬಾ ದೊಡ್ಡದಾದ ಒಂದು ಹೇಳಿಕೆಯಾಗಿದೆ. He is making himself equal with God in calling the angels of God his own angels. ಆತನು ಈ ಹೇಳಿಕೆಯನ್ನು ಹೇಳುವುದರ ಮುಖಾಂತರ ದೇವರ ದೂತರು ತನ್ನ ದೂತರು ಎಂಬುದಾಗಿ ಆತ ತಿಳಿಸ್ತಾ ಇದ್ದಾನೆ. ಆತನು ದೇವರಿಗೆ ಸಮಾನನು ಎಂಬುದಾಗಿ ಇದರಿಂದ ತೋರಿಸ್ತಾ ಇದ್ದಾನೆ. And he is also identifying himself with Yahweh when he is calling the kingdom of God his kingdom. ದೇವರ ರಾಜ್ಯವು ತನ್ನ ರಾಜ್ಯವು ಎಂಬುದಾಗಿ ತಿಳಿಸುವುದರ ಮುಖಾಂತರ ಆತನು ಯೆಹೋವ ದೇವರ ಜೊತೆಯಲ್ಲಿ ಆತನು ಸಮಾನನು ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. Secondly, he claimed that he had the authority to forgive sins, a prerogative that belongs to God alone. ಮತ್ತು ಎರಡನೇದಾಗಿ ಆತನು ಮಾಡಿದ ಹೇಳಿಕೆ ಏನಂದ್ರೆ ನಾನು ಪಾಪಗಳನ್ನು ಕ್ಷಮಿಸುವುದಕ್ಕೆ ಶಕ್ತನಾಗಿದ್ದೇನೆ ಎಂಬುದಾಗಿ ಆತ ತಿಳಿಸಿದ್ದಾನೆ. ಈ ರೀತಿಯಾದ ಒಂದು ಗುಣವು ಅದು ದೇವರಿಗೆ ಮಾತ್ರ ಅದು ಸಲ್ಲುವಂತದ್ದಾಗಿದೆ. I want to remind you, even in the Old Testament, no prophet had the right on his own to forgive sins of anyone. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವ ಪ್ರವಾದಿಗಳು ಅವರ ಒಂದು ಸಾಮರ್ಥ್ಯದ ಮೇರೆಗೆ ಪಾಪಗಳನ್ನು ಕ್ಷಮಿಸುವುದಕ್ಕೆ ಅವರಿಗೆ ಅಧಿಕಾರ ಮತ್ತು ಸಾಮರ್ಥ್ಯ ಇರಲಿಲ್ಲ. For example, when Nathan came with a message to David, he said, "The Lord forgive you." ಆತನು ದಾವೀದನ ಬಳಿಗೆ ಬಂದು ಆತನು ದೇವರು ನಿನ್ನನ್ನು ಕ್ಷಮಿಸಿದ್ದಾನೆ ಎಂಬುದಾಗಿ ಆತ ತಿಳಿಸ್ತಾ ಇದ್ದಾನೆ. But Jesus here is claiming a direct authority. He is claiming forgiveness of sins, a privilege that only God has. ಆದ್ರೆ ಕರ್ತನಾಗಿರುವ ಯೇಸು ಕ್ರಿಸ್ತನು ನೇರವಾಗಿ ಆತನು ತಿಳಿಸ್ತಾ ಇದ್ದಾನೆ, ನಾನು ಪಾಪಗಳನ್ನು ಕ್ಷಮಿಸುವುದಕ್ಕೆ ಶಕ್ತನಾಗಿದ್ದೇನೆ. ಈ ರೀತಿಯಾದ ಒಂದು ಹೇಳಿಕೆ ದೇವರು ಮಾತ್ರ ಹೇಳುವುದಕ್ಕೆ ಸಾಧ್ಯ. Thirdly, he spoke of judging the world. ಮೂರನೇದಾಗಿ ನಾನು ಲೋಕವನ್ನು ನ್ಯಾಯ ವಿಧಿಸುತ್ತೇನೆ ಎಂಬುದಾಗಿ ಆತನು ತಿಳಿಸಿದನು. So he said the destiny of the nations are with him. ಜನಾಂಗಗಳ ಒಂದು ಅಂತಿಮ ಸ್ಥಿತಿ ನನ್ನ ಒಂದು ನಿಯಂತ್ರಣದಲ್ಲಿ ಉಂಟು. In the Old Testament, Yahweh is the judge and he judges the nations. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವ ಪ್ರಕಾರ ಯೆಹೋವ ದೇವರು ಆತನು ಜನಾಂಗಗಳಿಗೆ ನ್ಯಾಯ ವಿಧಿಸುವನಾತನು ಆಗಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. And Jesus also in the Gospel of John made the statement, the Father himself does not judge anyone, but he's entrusted the judgment to the Son. ನಾವು ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡಿದ ಪ್ರಕಾರ ತಂದೆಯಾದ ದೇವರು ಆತನು ಈ ಒಂದು ಜವಾಬ್ದಾರಿಕೆಯನ್ನು ಆತನು ಮಗನಾಗಿರುವ ದೇವರಿಗೆ ಆತನು ವಹಿಸಿಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡೋಣವಾಗಿದ್ದೇವೆ. ಜನಾಂಗಗಳನ್ನು ನ್ಯಾಯ ವಿಧಿಸುವ ಒಂದು ಜವಾಬ್ದಾರಿಕೆ. So in claiming to be the judge of the world, again he's identifying himself with Yahweh. ನಾನು ಲೋಕವನ್ನು ನ್ಯಾಯ ವಿಧಿಸುತ್ತೇನೆ ಎಂಬುದಾಗಿ ಹೇಳುವ ಮುಖಾಂತರ ಆತನು ಯೆಹೋವ ದೇವರ ಜೊತೆಯಲ್ಲಿ ತನ್ನನ್ನೇ ಗುರುತು ಮಾಡಿಕೊಳ್ಳುವನಾತನು ಆಗಿದ್ದಾನೆ. Fourthly, it's a very important thing, he claimed authority over the Sabbath. ನಾಲ್ಕನೇದಾಗಿ ಆತನು ಸಬ್ಬತ್ತಿನ ಮೇಲೆ ಅಧಿಕಾರವನ್ನು ಆತನು ನನಗೆ ಅಧಿಕಾರ ಉಂಟು ಎಂಬುದಾಗಿ ತಿಳಿಸ್ತಾ ಇದ್ದಾನೆ. Now Sabbath is holy time for the Jew. ಸಬ್ಬತ್ ದಿನವು ಅದು ಯಹೂದ್ಯನಿಗೆ ತುಂಬಾ ಪರಿಶುದ್ಧವಾದ ಒಂದು ಸಂದರ್ಭವಾಗಿತ್ತು. It's part of the divine calendar. ಅದು ದೈವಿಕವಾದ ಕ್ಯಾಲೆಂಡರ್ನ ಭಾಗವಾಗಿ ಇತ್ತು. And it's also part of the commandments that were given to the nation of Israel, the 10 commandments. Remember the Sabbath day to keep it holy. ನಾವು ಇಸ್ರಾಯೇಲ್ ಜನತೆಗೆ ಕೊಟ್ಟ ಒಂದು 10 ಆಜ್ಞೆಗಳಲ್ಲಿಯೂ ಸಹ ನಾವು ನೋಡುವ ಸಂಗತಿ ಅಂದ್ರೆ ನೀನು ಸಬ್ಬತ್ ದಿನವನ್ನು ಪರಿಶುದ್ಧವೆಂದು ನೀನು ಎಣಿಸಬೇಕು ಎಂಬುದಾಗಿರುವ ಒಂದು ಆಜ್ಞೆ ಅವರಿಗೆ ಇತ್ತು. And throughout the Torah, Sabbath is talked about. And
and it signifies covenantal faithfulness to actually keep the Sabbath. ಮತ್ತು ನಾವು ಟೋರಾದಲ್ಲಿ ನಾವು ನೋಡುವ ಪ್ರಕಾರ ಸಬ್ಬತ್ ದಿನವು ಅದು ಪರಿಶುದ್ಧವಾಗಿ ಪರಿಗಣಿಸಬೇಕು ಎಂಬುದಾಗಿರುವ ಸಂಗತಿಯು ಸ್ಪಷ್ಟವಾಗಿ ಅಲ್ಲಿ ತಿಳಿಸುವುದನ್ನು ನಾವು ನೋಡುತ್ತೇವೆ. Also, it signifies covenantal faithfulness to keep the Sabbath. ಮತ್ತು ಈ ರೀತಿಯಾದ ಒಂದು ನಂಬಿಕೆಯನ್ನು ತೋರಿಸ್ತಾ ಇತ್ತು. ಅದೇನಂದ್ರೆ ಒಡಂಬಡಿಕೆಯ ಒಂದು ನಂಬಿಕೆಯನ್ನು ಸ್ಥಾಪಿಸುತ್ತಾ ಇತ್ತು. If you follow the Sabbath, ನೀನು ಸಬ್ಬತ್ ದಿನವನ್ನು ಪರಿಪಾಲಿಸುವುದಾದ್ರೆ ಆ ಒಡಂಬಡಿಕೆಯ ನಂಬಿಕೆಯನ್ನು ಅದು ಸ್ಥಾಪಿಸುತ್ತಾ ಇತ್ತು. The Sabbath is a very, very important concept in the Jewish faith. ಯಹೂದ್ಯ ಧರ್ಮದಲ್ಲಿ ಅಥವಾ ನಂಬಿಕೆಯಲ್ಲಿ ಸಬ್ಬತ್ ದಿನವು ಅದು ತುಂಬಾ ಪ್ರಸಿದ್ಧವಾದ ಸ್ಥಾನದಲ್ಲಿ ಇತ್ತು. Yahweh is the Lord of the Sabbath. ಯೆಹೋವನು ಆತನು ಸಬ್ಬತ್ ದಿನದ ಕರ್ತನು ಆತನು ಆಗಿದ್ದಾನೆ, ಒಡೆಯನು ಆಗಿದ್ದಾನೆ. He's the one who instituted the Sabbath. ಸಬ್ಬತ್ ಅನ್ನು ಪ್ರಾರಂಭ ಮಾಡಿದವನು ಆತನೇ. He is the one who has the right to say what is right and what is wrong on the Sabbath. ಸಬ್ಬತ್ ದಿನದಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಂಬುದಾಗಿ ಹೇಳುವ ಅಧಿಕಾರ ಆತನಿಗೆ ಇತ್ತು. Now Jesus here is saying that he has the right and authority over holy time and divine calendar. ಇಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಹೇಳುತ್ತಾ ಇರುವ ಒಂದು ಮಾತೇನೆಂದ್ರೆ ದೈವಿಕವಾದ ಸಮಯ ಮತ್ತು ಕ್ಯಾಲೆಂಡರ್ನ ಮೇಲೆ ನನಗೆ ಅಧಿಕಾರ ಉಂಟು ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. Son of Man is Lord even of the Sabbath. ಮನುಷ್ಯ ಕುಮಾರನು ಆತನು ಸಬ್ಬತ್ ದಿನದ ಒಡೆಯನು ಆತನು ಆಗಿದ್ದಾನೆ. Again making himself equal with Yahweh. ಯೆಹೋವ ದೇವರ ಜೊತೆಯಲ್ಲಿ ಆತನು ತನ್ನನ್ನು ಸಮಾನನು ಎಂಬುದಾಗಿ ತಿಳಿಸ್ತಾ ಇದ್ದಾನೆ. So he claimed authority over the Sabbath. ಸಬ್ಬತ್ ದಿನದ ಮೇಲೆ ಆತನು ಒಡೆಯತನವನ್ನು ಆತನು ತಿಳಿಸುವನಾತನು ಆಗಿದ್ದಾನೆ. He said he had a unique relationship with the Father that nobody else could have. ಆತನು ತಂದೆಯ ಜೊತೆಯಲ್ಲಿ ಆತನು ವಿಭಿನ್ನವಾದ ಒಂದು ಸಂಬಂಧವನ್ನು ಹೊಂದಿದವನು ಆತನು ಆಗಿದ್ದನು. ಅಂತ ಸಂಬಂಧವು ಬೇರೆ ಯಾರು ಸಹ ತಂದೆಯ ಜೊತೆಯಲ್ಲಿ ಅವರಿಗೆ ಇರಲಿಲ್ಲ. He shares the very nature of the Father. ಆತನು ತಂದೆಯ ಸ್ವಭಾವವನ್ನು ಹಂಚುವವನಾಗಿದ್ದಾನೆ. He is one in essence with the Father, one in substance with the Father. ಆತನು ಅಂಶದಲ್ಲಿ ತಂದೆಯ ಜೊತೆಯಲ್ಲಿ ಒಂದೇ ಆತನು ಆಗಿದ್ದಾನೆ. And that's why he could make statements like, I and the Father are one. ಈ ಒಂದು ಕಾರಣದ ದೆಸೆಯಿಂದ ನಾನು ಮತ್ತೆ ತಂದೆಯು ಒಂದೇ ಎಂಬುದಾಗಿರುವ ಒಂದು ಹೇಳಿಕೆಗಳನ್ನು ತಿಳಿಸ್ತಾ ಇದ್ದಾನೆ. In John 14, he said, whoever has seen me has seen the Father. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಆತನು ತಿಳಿಸ್ತಾ ಇದ್ದಾನೆ, ನನ್ನನ್ನು ನೋಡಿದವರು ತಂದೆಯನ್ನು ನೋಡಿದ್ದಾರೆ ಎಂಬುದಾಗಿ ಆತನು ತಿಳಿಸ್ತಾನೆ. And he also said there is intimate mutual knowledge of each other between the Father and the Son. ತಂದೆ ಮತ್ತು ಮಗನ ಅವರ ಮಧ್ಯದಲ್ಲಿ ತುಂಬಾ ನಿಕಟವಾದ ಸಂಬಂಧದ ಒಂದು ಜ್ಞಾನ ಉಂಟು ಎಂಬುದಾಗಿ ಆತನು ತಿಳಿಸುವನಾತನು ಆಗಿದ್ದಾನೆ. Nobody else can have this. Sorry brother. Nobody else can have this kind of a knowledge. ಈ ರೀತಿಯಾದ ಜ್ಞಾನವು ಬೇರೆ ಯಾರಿಗೂ ಸಹ ಇರುವ ಹಾಗೆ ಸಾಧ್ಯ ಇರಲಿಲ್ಲ. He said no one knows the Son except the Father, and no one knows the Father except the Son, and anyone to whom the Son chooses to reveal him. ನಾವು ಮತ್ತಾಯ ಬರೆದ ಸುವಾರ್ತೆ 11ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ನೋಡುವ ಸಂಗತಿ, ನನ್ನ ತಂದೆಯು ಎಲ್ಲವನ್ನು ನನಗೆ ಒಪ್ಪಿಸಿದ, ತಂದೆಯೇ ಹೊರತು ಇನ್ನಾವನು ಮಗನನ್ನು ತಿಳಿದವನಲ್ಲ, ಮಗನೇ ಹೊರತು ಇನ್ನಾವನು ತಂದೆಯನ್ನು ತಿಳಿದವನಲ್ಲ. That is deep, intimate knowledge. ಇದು ತುಂಬಾ ಆಳವಾದದ್ದು ಮತ್ತು ನಿಕಟವಾದ ಒಂದು ಸಂಬಂಧವಾಗಿದೆ. Sixthly, he claimed pre-existence. ಮತ್ತು ಆತನು ಪೂರ್ವ ಅಸ್ತಿತ್ವವನ್ನು ಆತನು ನನಗೆ ಉಂಟು ಎಂಬುದಾಗಿ ಆತನು ತಿಳಿಸಿದನು. He said he existed even before he was born as a baby in Bethlehem. ಬೆತ್ಲೆಹೇಮಿನಲ್ಲಿ ಆತನು ಮಗುವಾಗಿ ಜನಿಸುವುದಕ್ಕಿಂತ ಮುಂಚೆ ಆತನು ಇದ್ದನು ಎಂಬುದಾಗಿ ಆತನು ತಿಳಿಸಿದನು. And that's why he said before Abraham was, I am. ಇದರಿಂದ ಆತನು ತಿಳಿಸ್ತಾ ಇದ್ದಾನೆ, ಅಬ್ರಹಾಮನ ಮುಂಚೆ ನಾನು ಇದ್ದೆನು ಎಂಬುದಾಗಿ ಆತನು ತಿಳಿಸ್ತಾನೆ. He is somebody who descended from heaven, the Son of Man. ಆತನು ಮನುಷ್ಯ ಕುಮಾರನು, ಆತನು ಪರಲೋಕದಿಂದ ಇಳಿದು ಬಂದವನು. And in his high priestly prayer, he prayed to the Father, Father, glorify me in your presence with the glory that I had with you before the world began. ಆ ಮಹಾಯಾಜಕನ ಒಂದು ಪ್ರಾರ್ಥನೆಯಲ್ಲಿ ಆತನು ಹೇಳಿದ ಒಂದು ಮಾತುಗಳು, ನನಗೆ ಮುಂಚೆ ಇದ್ದ ಮಹಿಮೆಯ ಜೊತೆಯಲ್ಲಿ ನನ್ನನ್ನು ನೀನು ಮಹಿಮೆ ಪಡಿಸು ಎಂಬುದಾಗಿ ಆತನು ತನ್ನ ಪ್ರಾರ್ಥನೆಯಲ್ಲಿ ಆತನು ತಿಳಿಸುವನಾತನು ಆಗಿದ್ದಾನೆ. Glory that I had with you before the world began. ಲೋಕವು ಪ್ರಾರಂಭವಾಗುವುದಕ್ಕಿಂತ ಮುಂಚೆ ನನಗಿದ್ದ ಒಂದು ಮಹಿಮೆಯ ಜೊತೆಯಲ್ಲಿ ನೀನು ನನ್ನ ಮಹಿಮೆ ಪಡಿಸು ಎಂಬುದಾಗಿ ಅಂತ ತಿಳಿಸ್ತಾ ಇದ್ದಾನೆ. Sixthly, he claimed equality with the Father. ಮತ್ತು ನಂತರವಾಗಿ ಆತನು
ತಂದೆಯಾದ ದೇವರ ಜೊತೆಯಲ್ಲಿ ಆತನ ಸಮಾನತೆ ನನಗೆ ಉಂಟು ಎಂಬುದಾಗಿ ಆತನು ತಿಳಿಸಿದನು. We saw this in detail yesterday. ಇದನ್ನು ವಿವರವಾಗಿ ನಾವು ನೆನ್ನೆ ದಿನ ನಾವು ನೋಡಿದ್ದೇವೆ. This is during the examination of the high priest. ಈ ಮಹಾಯಾಜಕನು ಮಾಡ್ತಾ ಇದ್ದಂತ ಒಂದು ಪರೀಕ್ಷೆಯಲ್ಲಿ ನಾವು ಇದರ ಕುರಿತಾಗಿ ನಾವು ನೋಡುತ್ತಾ ಬಂದಿದ್ದೇವೆ. So Jesus is claiming that God will exalt him and make him sit at his right hand. ಇಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಮಾಡುತ್ತಾ ಇರುವ ಒಂದು ಹೇಳಿಕೆ ಏನಂದ್ರೆ, ತಂದೆಯು ಆತನು ನನ್ನನ್ನು ಮಹಿಮೆ ಪಡಿಸಿ ಆತನ ಬಲಭಾಗದಲ್ಲಿ ನನ್ನನ್ನು ಕೂಡಿಸುವನಾತನು ಆಗಿದ್ದಾನೆ. Okay, so he's saying that he has the authority of God himself and the authority to share the very throne of God. ದೇವರಿಗಿರುವ ಅಧಿಕಾರ ನನಗೆ ಉಂಟು ಮತ್ತು ದೇವರ ಸಿಂಹಾಸನವನ್ನು ಹಂಚುವ ಒಂದು ಅಧಿಕಾರವೂ ಸಹ ನನಗೆ ಉಂಟು ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. Now, who has the authority to share the very throne of God? ದೇವರ ಸಿಂಹಾಸನವನ್ನು ಹಂಚುವ ಅಧಿಕಾರ ಯಾರಿಗೆ ಉಂಟು? And he also said to the high priest that he will see the Son of Man coming on the clouds of heaven. ಮತ್ತು ನಂತರ ಆತನು ಮನುಷ್ಯ ಕುಮಾರನು ಆತನು ಮೇಘಗಳಲ್ಲಿ ಆತನು ಬರುವವನಾಗಿದ್ದಾನೆ ಎಂಬುದಾಗಿರುವ ಸಂಗತಿಯನ್ನು ಸಹ ಆತನು ತಿಳಿಸ್ತಾ ಇದ್ದಾನೆ. Now, this is a picture of judgment in the Old Testament. It is the Son of Man of Daniel 7 coming on the clouds of heaven to judge the nations. ಆ ಜನಾಂಗಗಳನ್ನು ಆತನು ನ್ಯಾಯ ವಿಧಿಸುತ್ತೇನೆ ಎಂಬುದಾಗಿರುವ ಒಂದು ಸಂಗತಿ ನಾವು ದಾನಿಯೇಲನ ಗ್ರಂಥ 7ನೇ ಅಧ್ಯಾಯದಲ್ಲಿ ನಾವು ನೋಡೋಣವಾಗಿದ್ದೇವೆ. ದೇವರು ಯೆಹೋವನು ಆತನು ಮೇಘಗಳಲ್ಲಿ ಬಂದು ನ್ಯಾಯ ವಿಧಿಸುವವನಾಗಿದ್ದೇನೆ ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. So Jesus is claiming to be that Son of Man of Daniel chapter 7. ದಾನಿಯೇಲನ ಗ್ರಂಥ 7ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ಆ ಒಂದು ಮನುಷ್ಯ ಕುಮಾರನು ಆತನು ಮೇಘಗಳಲ್ಲಿ ಆತನು ಕುಳಿತು ಬರುವವನಾಗಿದ್ದಾನೆ, ನಾನೇ ಆತನು ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. So he is telling the high priest, for the moment you have been given the authority to judge me and examine me. ಇಲ್ಲಿ ಆತನು ಮಹಾಯಾಜಕನಿಗೆ ಆತನು ತಿಳಿಸ್ತಾ ಇದ್ದ ಒಂದು ಸಂಗತಿ ಅಂದ್ರೆ, ಈ ಪ್ರಸ್ತುತ ಕಾಲಕ್ಕೆ ನನಗೆ ನ್ಯಾಯ ವಿಧಿಸುವುದಕ್ಕೆ ನಿನಗೆ ಒಂದು ಅನುಮತಿ ಉಂಟು. But there will be a time in the future when I will come on the clouds in judgment and I will be your judge. ಮುಂದೆ ಬರುವ ಭವಿಷ್ಯತ್ನಲ್ಲಿ ನಾನು ಮೇಘಗಳಲ್ಲಿ ಬಂದು ನಿನಗೆ ನ್ಯಾಯ ವಿಧಿಸುವವನಾಗಿದ್ದೇನೆ ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. Then you will stand in judgment before me. ನೀನು ನನ್ನ ಮುಂದೆ ನ್ಯಾಯ ವಿಧಿಸುವಿಕೆಗೋಸ್ಕರ ನೀನು ನಿಲ್ಲಲಿಕ್ಕಿದ್ದಿ. In the meantime, ಈ ಒಂದು ಕಾಲಾಂತರದಲ್ಲಿ you may condemn me as a blasphemer. ನಾನು ದೇವದೂಷಣೆ ಮಾಡುತ್ತಾ ಇದ್ದೇನೆ ಎಂಬುದಾಗಿ ನನ್ನ ಮೇಲೆ ದೂರು ಹೇಳಬಹುದು. But God will exalt me and make me sit at his right hand sharing his throne. ಆದ್ರೆ ದೇವರು ನನ್ನನ್ನು ಮಹಿಮೆ ಪಡಿಸಿ ತನ್ನ ಒಂದು ಸಿಂಹಾಸನವನ್ನು ನನ್ನ ಜೊತೆಯಲ್ಲಿ ಆತನು ಹಂಚುವವನಾಗಿದ್ದಾನೆ. So he's combining Psalm 110 verse 1 and Daniel 7 verse 13. ಆತನು ದಾನಿಯೇಲ ಗ್ರಂಥ 7ನೇ ಅಧ್ಯಾಯ ಮತ್ತು ಕೀರ್ತನೆಗಳು 110 ಎರಡನ್ನೂ ಸಹ ಅದನ್ನು ಒಟ್ಟಾಗಿ ಸೇರಿಸಿ ಆತನು ಇಲ್ಲಿ ತಿಳಿಸ್ತಾ ಇದ್ದಾನೆ. He is making himself equal with the Father. ತಂದೆಯಾದ ದೇವರ ಜೊತೆಯಲ್ಲಿ ಆತನು ಸಮಾನನು ಎಂಬುದಾಗಿ ತಿಳಿಸ್ತಾ ಇದ್ದಾನೆ. 8th one, and this is a fresh one for today. 8ನೇದಾಗಿ ಇದು ಹೊಸ ಒಂದು ಅಂಶ. He accepted the attribution of deity to him. ಆತನಿಗೆ ದೈವತ್ವದ ಒಂದು ಗುಣವನ್ನು ತಿಳಿಸುವಾಗ ಅದನ್ನು ಸ್ವೀಕಾರ ಮಾಡಿದವನು ಆತನು ಆಗಿದ್ದನು. Which means when somebody called him God, he didn't deny that. ಇದರ ಅರ್ಥವೇನೆಂದ್ರೆ, ಯಾರಾದ್ರೂ ಬಂದು ಆತನನ್ನು ದೇವರು ಎಂಬುದಾಗಿ ಕರೆಯುವುದಾದ್ರೆ ಅದನ್ನು ತಿರಸ್ಕಾರ ಮಾಡಲಿಲ್ಲ. Now this is after the resurrection of Jesus. ಇದು ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಸತ್ತವರೊಳಗಿಂದ ಆತ ಎದ್ದು ಬಂದಾಗ ಆದ ಒಂದು ಘಟನೆ. The disciples were again inside, locked behind doors. ಶಿಷ್ಯರು ಅವರು ಬಾಗಿಲಿನ ಒಳಗೆ ಅವರು ಇದ್ದರು. And Jesus came and stood among them and said, "Peace be with you." ಅಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಅಲ್ಲಿಗೆ ಬಂದು ಆತನು ತಿಳಿಸುವ ಒಂದು ಮಾತೆಂದ್ರೆ, ನಿಮಗೆ ಶಾಂತಿ ಉಂಟಾಗಲಿ. And then he said to Thomas, "Put your finger here and see my hands, and put out your hand and place it in my side." 27ನೇ ವಚನದಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ತೋಮನಿಗೆ ಆತನು ಹೇಳುವ ಮಾತೇನೆಂದರೆ, ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು ಎಂಬುದಾಗಿ ತಿಳಿಸ್ತಾ ಇದ್ದಾನೆ. And also put your hand in my side. ನಿನ್ನ ಕೈ ಚಾಚಿ ನನ್ನ ಪಕ್ಕಿಯಲ್ಲಿ ಹಾಕು. And then when Thomas saw that, ತೋಮನು ಇದನ್ನು ಕಂಡಾಗ Thomas said, "My Lord and my God." ಆತನ ಒಂದು ಸ್ಪಂದನೆ ಇದಾಗಿತ್ತು, ನನ್ನ ಸ್ವಾಮಿ ನನ್ನ ದೇವರು. Now Thomas is a monotheistic Jew.
ತೋಮನು ಆತನು ಒಂದೇ ದೇವರು ಇದ್ದಾನೆ ಎಂಬುದಾಗಿ ನಂಬುವ ಯಹೂದ್ಯನಾಗಿದ್ದಾನೆ. Hear, O Israel, the Lord your God is one. ಆದ ಇಸ್ರಾಯೇಲ್ ಜನರೇ, ನಿನ್ನ ಯೆಹೋವನಾಗಿರುವ ದೇವರು ಆತನು ಒಬ್ಬನೇ. They used to recite it every single day. ಪ್ರತಿದಿನವೂ ಸಹ ಇದನ್ನು ಅವರು ಬಾಯ್ಪಾಠವಾಗಿ ತಿಳಿಸ್ತಾ ಇದ್ದರು. They used to recite the 10 commandments as well every day. I am the Lord your God, you shall have no other gods before me. ದಶಾಜ್ಞೆಗಳನ್ನು ಸಹ ಅವರು ತಿಳಿಸ್ತಾ ಇದ್ದರು ಬಾಯ್ಪಾಠವಾಗಿ. ಯೆಹೋವ ದೇವರನ್ನು ಬಿಟ್ಟು ಬೇರೆ ಯಾವ ದೇವರು ಸಹ ನಿನಗಿರಬಾರದು. Now Thomas, who was raised in a culture and belief of monotheism, ಒಬ್ಬನೇ ದೇವರು ಇದ್ದಾನೆ ಎಂಬುದಾಗಿರ್ತಕ್ಕಂಥ ಸಂಪ್ರದಾಯದಲ್ಲಿ ತೋಮನು ಆತನು ಬೆಳೆಯುತ್ತಾ ಆತನು ಬಂದನು. he is looking at a man standing in front of him and he is saying, my Lord and my God. ಅಂತವನು ಈಗ ಒಬ್ಬ ಮನುಷ್ಯನನ್ನು ಕಂಡು ಆತನು ಹೇಳುತ್ತಾ ಇರುವ ಒಂದು ಮಾತೇನೆಂದ್ರೆ, ನನ್ನ ಸ್ವಾಮಿ, ನನ್ನ ದೇವರು. And Jesus doesn't say, you're wrong. ಇಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನನ್ನು ಕೇಳಿದಾಗ, ತೋಮನೇ ನೀನು ತಪ್ಪು ಹೇಳುತ್ತಾ ಇದ್ದಿ ಎಂಬುದಾಗಿ ತಿಳಿಸ್ತಾ ಇಲ್ಲ. Why are you calling me God? ನೀನು ಯಾಕೆ ನನ್ನನ್ನು ದೇವರೆಂಬುದಾಗಿ ಕರೆಯುತ್ತಾ ಇದ್ದಿ? No, he doesn't say that. ಆ ರೀತಿಯಾಗಿ ಆತನು ತಿಳಿಸುವುದಿಲ್ಲ. Implicitly, he accepted his attribution of that title to him. ಆತನಿಗೆ ಬಂದ ಒಂದು ಶಿರೋನಾಮವನ್ನು ಆತನು ಸ್ವೀಕಾರ ಮಾಡಿದವನು ಆತನು ಆಗಿದ್ದನು. And that's why Jesus said to him, you've believed because you've seen me, but blessed are those who have not seen and yet believed. ಆಗ ಯೇಸು ಅವನಿಗೆ, ನೀನು ನನ್ನನ್ನು ನೋಡಿದರಿಂದ ನಂಬಿದ್ದಿ, ನೋಡದೆ ನಂಬಿದವರು ಧನ್ಯರು ಎಂದು ಹೇಳಿದನು. Now all of us listening to this tonight, ಕೇಳುತ್ತಾ ಇರುವ ಪ್ರತಿಯೊಬ್ಬ ಪ್ರಿಯರು ಸಹ, if we have believed that Jesus Christ is God, we are blessed because we have not seen him and yet we have believed. ನಾವು ಈ ಒಂದು ಸಂದೇಶವನ್ನು ಕೇಳುತ್ತಾ ಇರುವ ಎಲ್ಲಾ ಪ್ರಿಯರು, ನೀವು ಕರ್ತನಾಗಿರುವ ಯೇಸು ಕ್ರಿಸ್ತನ ಆತನು ದೇವರು ಎಂಬುದಾಗಿ ನೀವು ನಂಬುವುದಾದರೆ ನಾವು ಧನ್ಯರಾಗಿದ್ದೇವೆ. ಕಾರಣ ಯಾಕಂದ್ರೆ ನಾವು ಆತನನ್ನು ನೋಡದೆ ನಂಬಿದ್ದೇವೆ. So he accepted the attribution of deity to him. ಕರ್ತನಾಗಿರುವ ಯೇಸು ಕ್ರಿಸ್ತನು ತನಗೆ ಬಂದಂತ ದೈವತ್ವದ ಗುಣದ ಗುಣವು ಬರುತ್ತಾ ಇರುವಾಗ, ನೀನು ದೇವರು ಎಂಬುದಾಗಿ ಜನರು ಕರೆಯುವಾಗ ಅದನ್ನು ಸ್ವೀಕಾರ ಮಾಡಿದನು. Ninthly, he juxtaposed his words with the words of the Old Testament. In other words, okay, go on please. ಆತನು ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ತನ್ನ ಪದಗಳನ್ನು ಹಳೆ ಒಡಂಬಡಿಕೆಯ ಪದಗಳ ಜೊತೆಯಲ್ಲಿ ಆತನು ಹೋಲಿಸಿ ಆತನು ತಿಳಿಸ್ತಾ ಇದ್ದನು. Okay, so if you look at Matthew chapter 5, ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯವನ್ನು ನೀವು ನೋಡುವುದಾದರೆ, there are several times where he said, you have heard that it was said to those of old. ಇಲ್ಲಿ ಹಿಂದಿನ ಕಾಲಕ್ಕೆ ಬಂದ ಅಂಶವು ನೀವು ಕೇಳಿದ್ದೀರಿ ಎಂಬುದಾಗಿ ಹೇಳುವ ಮಾತುಗಳನ್ನು ನಾವು ನೋಡುತ್ತಾ ಇದ್ದೇವೆ. And he was quoting the Old Testament several times, especially the Torah. ಆತನು ಅನೇಕ ಬಾರಿ ಟೋರಾದಲ್ಲಿದ್ದ ವಚನ ಭಾಗಗಳನ್ನು ಆತನು ಎತ್ತಿ ಆತನು ತಿಳಿಸ್ತಾ ಇದ್ದನು, ಹಳೆ ಒಡಂಬಡಿಕೆಯ ಪುಸ್ತಕಗಳು. For example, here he said, you shall not murder, and whoever murders will be liable to judgment. 21ನೇ ವಚನದಲ್ಲಿ ನರಹತ್ಯೆ ಮಾಡಬಾರದು, ನರಹತ್ಯೆ ಮಾಡುವವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿಯದೆ ಎಂದು ಆತನು ತಿಳಿಸ್ತಾ ಇದ್ದಾನೆ. So he's quoting the Torah, the words of Yahweh. ಆತನು ಯೆಹೋವನ ಒಂದು ಮಾತುಗಳನ್ನು ಆತನು ತಿಳಿಸ್ತಾ ಆತನು ಇದ್ದಾನೆ. ಟೋರಾದಲ್ಲಿ ತಿಳಿಸಿದ ಮಾತುಗಳನ್ನು, ವಚನಗಳನ್ನು ಆತನು ತಿಳಿಸ್ತಾ ಇದ್ದಾನೆ. By the way, for those of you who don't know what the Torah is the first 5 books of the Old Testament. ಟೋರಾ ಎಂಬುದಾಗಿ ನಾವು ತಿಳಿಸುವಾಗ ಹಳೆ ಒಡಂಬಡಿಕೆಯ ಮೊದಲು 5 ಪುಸ್ತಕಗಳಾಗಿವೆ. Okay, so it's Genesis, Exodus, Leviticus, Numbers and Deuteronomy. 5 ಪುಸ್ತಕಗಳೆಂಬುದಾಗಿ ನಾವು ಹೇಳುವಾಗ ಆದಿಕಾಂಡ ಪುಸ್ತಕ, ವಿಮೋಚನಾ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡ ಮತ್ತು ಧರ್ಮೋಪದೇಶ ಕಾಂಡ. Now, somebody is annotating on the screen here. Please request you not to do it. ದಯಮಾಡಿ ಯಾರೋ ಸ್ಕ್ರೀನ್ ಮೇಲೆ ಬರೆಯುತ್ತಾ ಇದ್ದಾರೆ, ದಯಮಾಡಿ ಬರೆಯಬೇಡ್ರಿ. Okay, so Jesus quoted the Old Testament or the Torah. ಕರ್ತನಾಗಿರುವ ಯೇಸು ಕ್ರಿಸ್ತನು ಹಳೆ ಒಡಂಬಡಿಕೆ ಅಥವಾ ಟೋರಾದಿಂದ ಆತನ ವಾಕ್ಯ ಭಾಗಗಳನ್ನು ಆತನು ತಿಳಿಸ್ತಾ ಇದ್ದನು. Now notice what he says here, but I say to you. ಆದ್ರೆ ನಾನು ನಿಮಗೆ ಹೇಳುವುದೇನೆಂದರೆ ಎಂಬುದಾಗಿ 22ನೇ ವಚನದಲ್ಲಿ ತಿಳಿಸ್ತಾ ಇದ್ದಾನೆ. He is putting his words on a par with the Old Testament scriptures given by Yahweh. ಯೆಹೋವ ದೇವರು ತಿಳಿಸಿದ ಒಂದು ವಾಕ್ಯಗಳು, ಹಳೆ ಒಡಂಬಡಿಕೆಯಲ್ಲಿ ತಿಳಿಸಿದಂತ ವಾಕ್ಯಗಳು, ಕರ್ತನಾಗಿರುವ ಯೇಸು ಕ್ರಿಸ್ತನು ಅದೇ ಮಟ್ಟದಲ್ಲಿ ತನ್ನ ಮಾತುಗಳನ್ನು ಆತನು ತಿಳಿಸ್ತಾ ಇದ್ದಾನೆ. Sometimes he's even slightly modified the Old Testament as well. ಕೆಲವು ಬಾರಿ ಹಳೆ ಒಡಂಬಡಿಕೆಯಲ್ಲಿ ತಿಳಿಸಿದಂತ ವಾಕ್ಯಗಳನ್ನು ಅದಕ್ಕೆ ಸ್ವಲ್ಪ ತಿದ್ದುವವನು ಆತನು ಆಗಿದ್ದಾನೆ. And who has the right
to take the Torah given by Yahweh and change it or put his words on a par with it. ಯಾರಿಗೆ ಈ ರೀತಿಯಾದ ಒಂದು ಅಧಿಕಾರ ಉಂಟು, ಯೆಹೋವನ ಮಾತುಗಳನ್ನು ತೆಗೆದುಕೊಂಡು ಆತನು ತನ್ನ ಮಾತುಗಳು ಮತ್ತು ಯೆಹೋವನ ಮಾತುಗಳು ಒಂದೇ ಮಟ್ಟದಲ್ಲಿ ಉಂಟು ಎಂಬುದಾಗಿ ಹೇಳುವವನು ಯಾರು ಇದ್ದಾನೆ? In doing that, Jesus is claiming to be equal with God. ಇದನ್ನು ಮಾಡುವುದರ ಮುಖಾಂತರ ಕರ್ತನಾಗಿರುವ ಯೇಸು ಕ್ರಿಸ್ತನು ನಾನು ತಂದೆಯ ಜೊತೆಯಲ್ಲಿ ಒಂದೇ ಸಮಾನನಾಗಿದ್ದೇನೆ ಎಂಬುದಾಗಿ ಆತನು ವ್ಯಕ್ತಪಡಿಸ್ತಾ ಇದ್ದಾನೆ. Read the whole of Matthew 5. You will see several times he quotes the Old Testament, the Torah, and then immediately he says, but I say unto you, he puts his words on a par with the words of the Old Testament. ಈ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯವನ್ನು ನೀವು ಓದುವುದಾದರೆ ಅನೇಕ ಬಾರಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಹಳೆಯ ಒಡಂಬಡಿಕೆಯಿಂದ ವಾಕ್ಯ ಭಾಗಗಳನ್ನು ತಿಳಿಸಿ ನಂತರ ಅದೇ ಮಟ್ಟದಲ್ಲಿ ಆತನು ಹೇಳುವ ಮಾತೇನೆಂದರೆ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಎಂಬುದಾಗಿರುವ ಪದ ಪ್ರಯೋಗಗಳನ್ನು ಆತನು ಮಾಡುತ್ತಾ ಇದ್ದಾನೆ. We'll go to the next one. ಮುಂದಿನ ಅಂಶಕ್ಕೆ ನಾವು ಹೋಗೋಣ. He claimed power or authority over life and death. ಆತನು ಜೀವನದ ಮೇಲೆ ಮತ್ತು ಮರಣದ ಮೇಲೆ ಅಧಿಕಾರ ಉಂಟು ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. Only Yahweh has authority and a power over life and death. ಯೆಹೋವನಿಗೆ ಮಾತ್ರ ಆತನು ಜೀವದ ಮೇಲೆ ಮತ್ತು ಮರಣದ ಮೇಲೆ ಆತನಿಗೆ ಶಕ್ತಿ ಉಂಟು, authority, ಅಧಿಕಾರ. Right. So John 5:21, Jesus said, for as the Father raises the dead and gives them life, so also the Son gives life to whom he will. ನಾವು ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 21ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ, ತಂದೆಯು ಹೇಗೆ ಸತ್ತವರನ್ನು ಎಬ್ಬಿಸಿ ಬದುಕಿಸುತ್ತಾನೋ ಹಾಗೆಯೇ ಮಗನು ಸಹ ತನಗೆ ಬೇಕಾದವರನ್ನು ಬದುಕಿಸುತ್ತಾನೆಂದು ತಿಳಿದುಕೊಳ್ಳ್ರಿ. So just like how Yahweh, the Lord God of Israel, has the power and the authority to give life to people, so does the Son have the power and the authority to give life to whom he will. ತಂದೆಯು ಹೇಗೆ ಸತ್ತವರನ್ನು ಎಬ್ಬಿಸಿ ಬದುಕಿಸುತ್ತಾನೋ ಹಾಗೆಯೇ ಮಗನು ಸಹ ತನಗೆ ಬೇಕಾದವರನ್ನು ಬದುಕಿಸುತ್ತಾನೆ ಎಂಬುದಾಗಿ ನಾವಿಲ್ಲಿ ಓದುತ್ತೇವೆ. The point is, he has the power and the authority just like the God of Israel. ಇಲ್ಲಿರುವ ಮುಖ್ಯಾಂಶ ಏನಂದ್ರೆ, ಇಸ್ರಾಯೇಲ್ ದೇವರ ಹಾಗೆ ಯೆಹೋವನ ಹಾಗೆ ಕರ್ತನಾಗಿರುವ ಯೇಸು ಕ್ರಿಸ್ತನಿಗೂ ಆತನು ಜೀವನದ ಮೇಲೆ ಮತ್ತು ಮರಣದ ಮೇಲೆ ತನಗೆ ಅಧಿಕಾರ ಉಂಟು. Now in John 11:25, this is a scene of the raising of Lazarus. He said, sorry brother, I missed you there. This is a scene of the raising of Lazarus, and Jesus said, I am the resurrection and the life. ನಾವು ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವು ನೋಡುವ ಸಂಗತಿ, ನಾವು ಲಾಜರನು ಆತನು ಸತ್ತವರೊಳಗಿಂದ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನನ್ನು ಎಬ್ಬಿಸುವ ಸಂಗತಿಯನ್ನು ನಾವು ನೋಡುತ್ತೇವೆ. ಅಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಹೇಳುವ ಒಂದು ಮಾತೇನೆಂದ್ರೆ, I am the resurrection and the life. ನಾನು ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ಆತನು ತಿಳಿಸ್ತಾನೆ. So he is claiming to be the resurrection and the life. ನಾನು ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. One verse from the Old Testament in 1 Samuel 2:6. ಹಳೆ ಒಡಂಬಡಿಕೆಯ ಒಂದು ವಚನ ಭಾಗವನ್ನು ನಾವು ನೋಡೋಣವಾಗಿರೋಣ. ಮೊದಲನೇ ಸಮುವೇಲನ ಗ್ರಂಥ 2ನೇ ಅಧ್ಯಾಯ 6ನೇ ವಚನ. Yahweh kills and brings to life. 2ನೇ ಅಧ್ಯಾಯ 6ನೇ ವಚನ ನೋಡ್ರಿ. ಯೆಹೋವನೇ ಸಾಯಿಸುವವನು ಬದುಕಿಸುವವನಾಗಿದ್ದಾನೆ. All right, so he brings down to Sheol and raises up. ಪಾತಾಳದಲ್ಲಿ ದೊಬ್ಬುವವನು ಮೇಲಕ್ಕೆ ಬರಮಾಡುವವನು ಆತನೇ. Yahweh has the right to kill and bring to life and give life to people. ಯೆಹೋವನಿಗೆ ಸಾಯಿಸುವ ಮತ್ತು ಬದುಕಿಸುವ ಒಂದು ಅಧಿಕಾರ ಆತನಿಗೆ ಉಂಟು. ಜನರಿಗೆ ಜೀವವನ್ನು ಕೊಡುವ ಒಂದು ಅಧಿಕಾರ ಶಕ್ತಿ ಆತನಿಗೆ ಉಂಟು. Now Jesus is claiming that authority and the power, that he also has authority and power over life and death. ಈ ರೀತಿಯಾದ ಒಂದು ಅಧಿಕಾರ ನನಗೂ ಉಂಟು ಎಂಬುದಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ತಿಳಿಸ್ತಾ ಇದ್ದಾನೆ. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. Again, he is making himself equal with Yahweh in doing that and saying that. ಇದನ್ನು ಮಾಡುವುದರ ಮುಖಾಂತರ ನಾನು ಯೆಹೋವ ದೇವರ ಜೊತೆಯಲ್ಲಿ ಸಮಾನನು ಎಂಬುದಾಗಿ ತಿಳಿಸ್ತಾ ಇದ್ದಾನೆ. 11th one, he called himself Son of God. 11ನೇ ವಚನದಲ್ಲಿ ಆತನು ತನ್ನನ್ನು ದೇವ ಕುಮಾರನು ಎಂಬುದಾಗಿ ಕರೆಯುತ್ತಾ ಇದ್ದಾನೆ. Now this is a very interesting thing. ಇದು ತುಂಬಾ ಆಸಕ್ತಿಯನ್ನು ಉಂಟು ಮಾಡುವ ಅಂಶವಾಗಿದೆ. Because in the Old Testament several people were called the Son of God. ನಾವು ಹಳೆ ಒಡಂಬಡಿಕೆಯನ್ನು ಓದುವಾಗ ಅನೇಕ ಜನರಿಗೆ
ದೇವರ ಕುಮಾರನು ಅಥವಾ ದೇವರ ಮಗನು ಎಂಬುದಾಗಿರುವ ಒಂದು ಶಿರೋನಾಮವನ್ನು ನಾವು ನೋಡುತ್ತೇವೆ. In fact, several people through the Bible were called sons of God. ನಾವು ದೇವರ ವಾಕ್ಯವನ್ನು ನಾವು ಸಂಪೂರ್ಣವಾಗಿ ನಾವು ಓದುವಾಗಲೂ ಸಹ ಸತ್ಯವೇದವನ್ನು ಓದುವಾಗ ಅನೇಕ ಜನರಿಗೆ ದೇವರ ಮಗನು ಅಥವಾ ದೇವ ಕುಮಾರನು ಎಂಬುದಾಗಿ ಒಂದು ಹೆಸರುಂಟು. Adam was called the son of God. ಆದಾಮನಿಗೆ ದೇವರ ಕುಮಾರನು ಎಂಬುದಾಗಿ ಹೆಸರಿತ್ತು. The children of Israel were called the sons of God. ಇಸ್ರಾಯೇಲ್ ಜನರು ಅವರು ದೇವರ ಮಕ್ಕಳು ಎಂಬುದಾಗಿ ಅವರಿಗೆ ಹೆಸರಿತ್ತು. And because of Davidic covenant, every king who came in the lineage of David was called the son of God. ದಾವೀದನ ಒಂದು ಒಡಂಬಡಿಕೆಯ ಕಾರಣದ ದೆಸೆಯಿಂದ ದಾವೀದನ ವಂಶಾವಳಿಯಲ್ಲಿ ಬಂದಂತ ಜನರು ಸಹ ಅವರಿಗೂ ಸಹ ದೇವರ ಮಗನು ಎಂಬುದಾಗಿರ್ತಕ್ಕಂಥ ಒಂದು ಶಿರೋನಾಮ ಅವರಿಗೆ ಸಿಗುತ್ತಾ ಇತ್ತು. Every king who came in the Davidic lineage was ಪ್ರತಿಯೊಬ್ಬ ಅರಸನು ದಾವೀದನ ವಂಶಾವಳಿಯಲ್ಲಿ ಬಂದವನಿಗೆ ಆತನು ದೇವರ ಮಗನು ಎಂಬುದಾಗಿ ಹೆಸರು ಬರುತ್ತಾ ಇತ್ತು. But the way Jesus used the title of himself is different. ಆದ್ರೆ ಕರ್ತನಾಗಿರುವ ಯೇಸು ಕ್ರಿಸ್ತನು ಈ ಒಂದು ಶಿರೋನಾಮವನ್ನು ಆತನು ಉಪಯೋಗಿಸುವಾಗ ಅದು ಬೇರೆ ರೀತಿಯ ಒಂದು ಅರ್ಥದಲ್ಲಿ ತಿಳಿಸುವಂತದ್ದಾಗಿದೆ. Look at John 5:17. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನವನ್ನು ನೋಡ್ರಿ. Here Jesus answered them and said, "My Father is working until now, and I am working." ಅದಕ್ಕೆ ಯೇಸು, ನನ್ನ ತಂದೆಯು ಇಂದಿನವರೆಗೂ ಕೆಲಸ ಮಾಡುತ್ತಾನೆ, ನಾನು ಕೆಲಸ ಮಾಡುತ್ತೇನೆ ಅಂದನು. He is calling the Father my Father. ಇಲ್ಲಿ ನನ್ನ ತಂದೆಯು ಎಂಬುದಾಗಿ ತಂದೆಯನ್ನು ಆತನು ಕರೆಯುತ್ತಾ ಇದ್ದಾನೆ. There is an exclusive relationship between the Son and the Father. ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ಮತ್ತೆ ತಂದೆಗೆ ತುಂಬಾ ನಿಕಟವಾದ ಒಂದು ಸಂಬಂಧ ಉಂಟು. A relationship that Adam didn't have. ಈ ರೀತಿಯಾದ ಸಂಬಂಧವು ಆದಾಮನಿಗೆ ಇರಲಿಲ್ಲ. A relationship that Israel didn't have. ಇಸ್ರಾಯೇಲ್ ದೇಶಕ್ಕೆ ಇಸ್ರಾಯೇಲ್ ಜನರಿಗೆ ಈ ರೀತಿಯಾದ ಸಂಬಂಧ ಇರಲಿಲ್ಲ. And although the Davidic kings were called the sons of God, they never had the kind of relationship with Yahweh that Jesus is claiming to have. ದಾವೀದನ ಒಂದು ವಂಶಾವಳಿಯಲ್ಲಿ ಬಂದಂತ ಅರಸರು ಸಹ ಈ ರೀತಿಯಾದ ಒಂದು ಸಂಬಂಧವನ್ನು ಅವರು ದೇವರ ಜೊತೆಯಲ್ಲಿ ಅವರಿಗಿರಲಿಲ್ಲ. ಕರ್ತನಾಗಿರುವ ಯೇಸು ಕ್ರಿಸ್ತನು ಇದಕ್ಕಿಂತ ವಿಭಿನ್ನವಾದ ಒಂದು ಸಂಬಂಧವನ್ನು ಆತನಿಗೆ ಉಂಟೆಂಬುದಾಗಿ ತಿಳಿಸ್ತಾ ಇದ್ದಾನೆ. So he is calling God my Father. ಆತನು ದೇವರನ್ನು, ತಂದೆಯಾದ ದೇವರನ್ನು ನನ್ನ ತಂದೆ ಎಂಬುದಾಗಿ ಕರೆಯುತ್ತಾ ಇದ್ದಾನೆ. So in that sense he is the Son of God because he is the only begotten Son of God. ಆ ಒಂದು ಅರ್ಥೈಸುವಿಕೆಯಲ್ಲಿ ಆತನು ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ದೇವರ ಒಬ್ಬನೇ ಮಗನು ಆಗಿದ್ದಾನೆ. He is the unique one of God. ಆತನು ದೇವರ ವಿಭಿನ್ನನು ಆಗಿದ್ದಾನೆ. Sharing the very nature and the substance of God. ಆತನು ದೇವರ ಒಂದು ಸ್ವಭಾವವು ಮತ್ತು ಅಂಶವನ್ನು ಆತನು ಹಂಚುವನು ಆತನು ಆಗಿದ್ದಾನೆ. Sharing, brother. He shares the very nature and the substance of the Father. ಆತನು ತಂದೆಯಾದ ದೇವರ ಒಂದು ಸ್ವಭಾವವನ್ನು ಮತ್ತು ಅಂಶವನ್ನು ಹಂಚುವವನಾಗಿದ್ದಾನೆ. Now, sorry brother Simon, go on please. ಹಂಚಿಕೊಳ್ಳುತ್ತಾನೆ, ದೇವರ ಸ್ವಭಾವಗಳನ್ನು ಹಂಚಿಕೊಳ್ಳುವವನಾಗಿದ್ದಾನೆ. Thank you, brother. Great. Okay. So when he made this statement, ಈ ಹೇಳಿಕೆಯನ್ನು ಕರ್ತನಾಗಿರುವ ಯೇಸು ಕ್ರಿಸ್ತನು ತಿಳಿಸುವಾಗ, notice how the Jews in his culture understood it. ಆ ಒಂದು ಸಂಪ್ರದಾಯದಲ್ಲಿ ಯಹೂದ್ಯರು ಯಾವ ರೀತಿಯಾಗಿ ಇದನ್ನು ಅರ್ಥ ಮಾಡಿಕೊಂಡ್ರು ಎಂಬುದಾಗಿ ಗಮನಿಸಿ ನೋಡ್ರಿ. Next verse, John 5:18. ಅದೇ ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 18ನೇ ವಚನ ನೋಡ್ರಿ. They understood him as calling God his own Father, making himself equal with God. ಈ ಮಾತನ್ನು ಹೇಳಿದರಿಂದ ಆತನು ಸಬ್ಬದಿನವನ್ನು ಅಲಕ್ಷ್ಯ ಮಾಡಿದ್ದಲ್ಲದೆ ದೇವರನ್ನು ತನ್ನ ತಂದೆ ಎಂದು ಹೇಳಿ ತನ್ನನ್ನು ದೇವರಿಗೆ ಸರಿಗಟ್ಟಿಕೊಂಡನೆಂದು ಯಹೂದ್ಯರು ಆತನನ್ನು ಕೊಲ್ಲುವುದಕ್ಕೆ ಮತ್ತಷ್ಟು ಪ್ರಯತ್ನ ಮಾಡಿದರು. So he was not calling himself the Son of God or calling God his Father in the sense that he was the father of the Davidic kings. Can you say that again, brother? Sorry. It was a complex one. I'll repeat that. Okay. So now, like I said, Adam was called the son of God. ಈಗಾಗಲೇ ನಾನು ತಿಳಿಸಿದ ಪ್ರಕಾರ ಆದಾಮನು ಆತನು ದೇವರ ಮಗನು ಎಂಬುದಾಗಿ ಆತನಿಗೆ ಹೆಸರಿತ್ತು. Israel was called the son of God. ಇಸ್ರಾಯೇಲ್ ಜನರಿಗೂ ಸಹ ಅವರು ದೇವರ ಮಕ್ಕಳು ಎಂಬುದಾಗಿ ಅವರಿಗೆ ಹೆಸರಿತ್ತು. And because of Davidic covenant, the kings who came in the lineage of David were called the sons of God.
ದಾವಿದನ ಒಂದು ವಂಶಾವಳಿಯಲ್ಲಿ ಬಂದಂತ ಅರಸರು ಸಹ ಅವರು ಸಹ ದೇವರ ಮಗನು ಎಂಬುದಾಗಿರುವ ಒಂದು ಹೆಸರು ಅವರಿಗೂ ಸಹ ಇತ್ತು. But here in this context, that's not the way he was claiming to be the Son of God. ಆದ್ರೆ ಈ ಒಂದು ಹಿನ್ನೆಲೆಯಲ್ಲಿ ಆ ರೀತಿಯಾಗಿ ನಾನು ದೇವರ ಮಗನು ಎಂಬುದಾಗಿ ತಿಳಿಸ್ತಾ ಇಲ್ಲ. In claiming to be the Son of God, or in calling God his own Father, he was making himself equal with God. ನಾನು ದೇವರ ಮಗನು ಅಥವಾ ದೇವಕುಮಾರನು ಅಂತ ಎಂಬುದಾಗಿ ಹೇಳುವ ಮುಖಾಂತರ ಅಥವಾ ತಂದೆಯಾದ ದೇವರು ನನ್ನ ತಂದೆಯಾಗಿದ್ದಾನೆ ಎಂಬುದಾಗಿ ಹೇಳುವ ಮುಖಾಂತರ ಆತನು ತಿಳಿಸ್ತಾ ಇರುವ ಒಂದು ಅಂಶವೇನೆಂದ್ರೆ ನಾನು ದೇವರಿಗೆ ಸಮಾನನು ಆಗಿದ್ದೇನೆ. So it was a very unique relationship with the Father that nobody else could have. ಇದು ತಂದೆಯಾದ ದೇವರ ಜೊತೆಯಲ್ಲಿ ತುಂಬಾ ನಿಕಟವಾದ ಒಂದು ಸಂಬಂಧವಾಗಿತ್ತು, ತುಂಬಾ ವಿಭಿನ್ನವಾದ ಒಂದು ಸಂಬಂಧವಾಗಿತ್ತು. So these are 11 claims that Jesus made that only God has the right to make. ಕರ್ತನಾಗಿರುವ ಯೇಸು ಕ್ರಿಸ್ತನು ಈ ಮಾಡಿದ 11 ಹೇಳಿಕೆಗಳಲ್ಲಿ ದೇವರು ಮಾತ್ರ ಇಂಥ ಒಂದು ಹೇಳಿಕೆಗಳನ್ನು ಆತನು ಮಾಡಬಹುದು ಅಂತದನ್ನು ಕರ್ತನಾಗಿರುವ ಯೇಸು ಕ್ರಿಸ್ತನು ತಿಳಿಸಿದ್ದಾನೆ. So if there is anybody who makes these claims who is not God, that would be inappropriate. ದೇವರು ಬಿಟ್ಟು ಇನ್ಯಾರಾದರೂ ಈ ರೀತಿಯಾದ ಹೇಳಿಕೆಗಳನ್ನು ಮಾಡುವುದಾದ್ರೆ ಅದು ತಪ್ಪಾದ ಒಂದು ಮಾತಾಗಿದೆ. So in making these claims, Jesus is claiming to be equal with God, or God himself in the flesh. ಈ ಹೇಳಿಕೆಗಳನ್ನು ಮಾಡುವುದರ ಮುಖಾಂತರ ಕರ್ತನಾಗಿರುವ ಯೇಸು ಕ್ರಿಸ್ತನು ನಾನು ಶರೀರದಲ್ಲಿ ನಾನು ದೇವರಾಗಿದ್ದೇನೆ ಎಂಬುದಾಗಿ ಶರೀರದಲ್ಲಿ ಆತನಿರುವಾಗ ಆತನು ತಿಳಿಸಿದವನು ಆತನಾಗಿದ್ದನು. So please memorize these. ಇದನ್ನು ಬಾಯ್ಪಾಠ ಮಾಡ್ರಿ. It'll be very, very useful for your faith. ನಿಮ್ಮ ನಂಬಿಕೆಗೆ ಇದು ತುಂಬಾ ಪ್ರಾಮುಖ್ಯವಾದದ್ದು. It'll be good for evangelism. ಸುವಾರ್ತೆ ಸೇವೆಗೋಸ್ಕರ ಸಹ ತುಂಬಾ ಉಪಯುಕ್ತವಾದದ್ದು. If Muslims come and ask the question, or Jehovah's Witnesses come and ask the question, how do you know Jesus is God? You can give all these 11 reasons why you believe Jesus is God. ಇಸ್ಲಾಂ ಧರ್ಮವನ್ನು ಪರಿಪಾಲಿಸುವ ಜನರು ಬಂದು ನಿಮಗೆ ಪ್ರಶ್ನೆ ಕೇಳುವುದಾದರೆ ಅಥವಾ ಯೆಹೋವ ಸಾಕ್ಷಿಗಳು ಈ ಪಂಗಡದವರು ಬಂದು ನಿಮಗೆ ಪ್ರಶ್ನೆಯನ್ನು ಕೇಳುವುದಾದರೆ ಈ ಅಂಶಗಳನ್ನು ತಿಳಿಸಿ, ವಚನ ಭಾಗಗಳನ್ನು ತಿಳಿಸಿ ನೀವು ಅವರಿಗೆ ಉತ್ತರ ಕೊಡಬಹುದು. So don't let anybody come and tell you that Jesus nowhere claimed to be God in the New Testament. ಹೊಸ ಒಡಂಬಡಿಕೆಯಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಎಲ್ಲಿಯೂ ಸಹ ನಾನು ದೇವರಾಗಿದ್ದೇನೆ ಎಂಬುದಾಗಿ ತಿಳಿಸಲಿಲ್ಲ ಎಂಬುದಾಗಿ ಹೇಳುವುದಕ್ಕೆ ನೀವು ಅನುಮತಿ ಕೊಡಬೇಡ್ರಿ ಅಥವಾ ಪ್ರಶ್ನೆ ಕೇಳುವುದಾದ್ರೆ ಅವರಿಗೆ ಉತ್ತರ ಕೊಡ್ರಿ. Because we saw that there are at least 11 claims that he made where he made himself equal with God. 11 ಹೇಳಿಕೆಗಳನ್ನು ನಾವು ಇದನ್ನು ನೋಡಿದ್ದೇವೆ. ನಾನು ದೇವರಿಗೆ ಸಮಾನನು ಎಂಬುದಾಗಿರುವ ಹೇಳಿಕೆಗಳನ್ನು ಆತನು ತಿಳಿಸಿದ್ದಾನೆ. Now I'm going to look at 4 great Christological passages in the New Testament. ನಾವು ಈಗ ಹೊಸ ಒಡಂಬಡಿಕೆಯಲ್ಲಿ 4 ಕ್ರಿಸ್ತನ ಕುರಿತಾಗಿರ್ತಕ್ಕಂಥ ಒಂದು ವಾಕ್ಯ ಭಾಗಗಳನ್ನು ನಾವು ನೋಡ್ಲಿಕ್ಕಿದ್ದೇವೆ. 4 Christological passages. Any help, Brother Simon? ಕ್ರಿಸ್ತ ಶಾಸ್ತ್ರದ ಪ್ರಾಮುಖ್ಯ ವಾಕ್ಯ ಭಾಗಗಳು. Right. Okay. Thank you, Simon. Okay. So in John 1 verses 1 through 18, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಿಂದ 18ನೇ ವಚನ ತನಕ he is called the God of incarnation. ಆತನು ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ನರಾವತಾರವಾಗಿ ಬಂದಂತ ದೇವರು ಎಂಬುದಾಗಿ ಆತನಿಗೆ ಹೆಸರುಂಟು. Yeah, that's a very good translation. He's the God of incarnation. ಆತನು ನರಾವತಾರವಾಗಿ ಬಂದಂತ ದೇವರು. That's John 1 through 18. ಅದನ್ನು ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಿಂದ 18ನೇ ವಚನ ತನಕ ನಾವು ನೋಡುತ್ತೇವೆ. Now it's a beautiful passage. It's a deep passage. ಇದು ತುಂಬಾ ಆಳವಾಗಿ ಇರತಕ್ಕಂತ ಒಂದು ವಾಕ್ಯ ಭಾಗವಾಗಿದೆ ಮತ್ತು ಅರ್ಥಗರ್ಭಿತವಾದ ವಾಕ್ಯ ಭಾಗಗಳಾಗಿವೆ. If we start explaining that, we could be here the whole night. ನಾವು ಇದರ ಕುರಿತಾಗಿ ನಾವು ವಿವರಿಸುವುದಾದರೆ ಇಡೀ ರಾತ್ರಿ ಕುಳಿತರೂ ಸಹ ಇದನ್ನು ನಾವು ತೀರಿಸುವುದಕ್ಕೆ ಸಾಧ್ಯವಿಲ್ಲ. All right, but it talks about the fact that he was equal with God and he was distinct from God, and this person or the second person of the Trinity became flesh and he dwelt among us and we beheld his glory. ಇಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಆತನು ದೇವರ ಜೊತೆಯಲ್ಲಿ ಆತನು ಸರಿಸಮಾನನು ಆತನು ಆಗಿದ್ದನು ಮತ್ತು ಆತನು ನರಾವತಾರವಾಗಿ ಈ ಲೋಕಕ್ಕೆ ಬಂದಾಗ ಜನರು ಆತನ ಮಹಿಮೆಯನ್ನು ಅವರು ಕಂಡವರು ಆಗಿದ್ದರು. So in the beginning was the word was with God or face to face with God, and the word was God. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು
ದೇವರಾಗಿತ್ತು. And that word became flesh and made his dwelling among us, or tabernacled among us, and we beheld his glory. ಆ ಒಂದು ವಾಕ್ಯವು ಆತನು ನಮ್ಮ ಮಧ್ಯದಲ್ಲಿ ಆತನು ಮಾಂಸಧಾರಿಯಾಗಿ ಆತನು ಬಂದು ನಾವು ಆತನ ಮಹಿಮೆಯನ್ನು ನೋಡಿದ್ದೇವೆ. Okay, so we see there that he is the God of incarnation. ಆತನು ನರಾವತಾರವಾಗಿ ಬಂದಂತ ದೇವರು ಆತನು ಆಗಿದ್ದಾನೆ. Request people not to annotate on the screen. You're writing something on the screen here. ದಯಮಾಡಿ ಯಾರು ಸಹ ಸ್ಕ್ರೀನ್ ಮೇಲೆ ಬರೆಯಬೇಡ್ರಿ. ಮಕ್ಕಳಿರಬಹುದು, ದಯಮಾಡಿ ಯಾರು ಬರೆಯಬೇಡ್ರಿ. Okay, the second passage, great Christological passage, is Philippians chapter 2 verses 5 through 11. ನಾವು ನಾಲ್ಕನೇದಾಗಿ ನಾವು ನೋಡ್ತಕ್ಕಂತ ಒಂದು ಅಂಶವು ಅದು ಫಿಲಿಪ್ಪಿಯರವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಿಂದ 11ನೇ ವಚನ ತನಕ. Second one, Kevin, this is the second one. ಇದು ಎರಡನೆಯ ಒಂದು ಅಂಶವಾಗಿದೆ. And there he is seen as the God of humiliation. ಆತನು ಅವಮಾನದ ದೇವರಾಗಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. Because who being in the very nature God did not consider himself equality with God something to be grasped, but he made himself nothing, taking the very nature of a servant, and even went to death on a cross, the most humiliating death. ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ತುಂಬಾ ಅವಮಾನಕ್ಕೆ ಈಡಾದಂತ ಒಂದು ಮರಣವನ್ನು ಆತನು ಅನುಭವಿಸಿದನು ಎಂಬುದಾಗಿ ನಾವು ಈ ವಾಕ್ಯ ಭಾಗಗಳಿಂದ ನಾವು ನೋಡೋಣವಾಗಿದ್ದೇವೆ. ಕ್ರೂಜಿಯ ಕಂಬದ ಮರಣವನ್ನು ಆತನು ಅನುಭವಿಸಿದನು. So although he was equal with God, he did not think of grasping onto that authority or to that status, but he made himself nothing. 6ನೇ ವಚನದಲ್ಲಿ ನಾವು ನೋಡುವ ಪ್ರಕಾರ ಆತನು ದೇವರ ಸ್ವರೂಪನಾಗಿದ್ದರು, ದೇವರಿಗೆ ಸರಿಸಮಾನನಾಗಿ ಇರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ಎಂಬುದಾಗಿ ನಾವು ಓದುತ್ತೇವೆ. And he became obedient to death, even death on a cross, the most shameful and painful of deaths. ಆತನು ತನ್ನನ್ನೇ ತಗ್ಗಿಸಿಕೊಂಡವನಾಗಿ ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. Thirdly, Colossians 1:15 to 23, he is seen as the God of creation. ಮೂರನೇದಾಗಿ ನಾವು ನೋಡ್ತಕ್ಕಂಥ ಸಂಗತಿ ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನದಿಂದ 23ನೇ ವಚನ ತನಕ ಆತನು ಸೃಷ್ಟಿಗಳ ದೇವರಾಗಿದ್ದಾನೆ. There you see that all creation is by him and for him and through him. ನಾವು ಅಲ್ಲಿ ನೋಡುವ ಸಂಗತಿ ಅಂದ್ರೆ ಎಲ್ಲಾ ಸೃಷ್ಟಿಯು ಸಹ ಆತನಿಂದಲೇ ಮಾಡಿದಂತಾಗಿದೆ ಮತ್ತು ಆತನಿಗೋಸ್ಕರ ಮತ್ತು ಆತನ ಮೂಲಕವೇ ಅದು ಸೃಷ್ಟಿಸಲ್ಪಟ್ಟವು ಎಂಬುದಾಗಿ ನಾವು ಓದುತ್ತೇವೆ. So he is the source of all creation, he is the goal of all creation. ಆತನು ಎಲ್ಲಾ ಸೃಷ್ಟಿಗೂ ಆತನು ಮೂಲ ಕರ್ತನು ಆತನು ಆಗಿದ್ದಾನೆ. And he is the goal, brother. Yes. ಮತ್ತು ಆತನು ಆ ಸೃಷ್ಟಿಗೆ ಆತನು ಕೇಂದ್ರನು ಅಥವಾ ಗುರಿ ಆತನು ಆಗಿದ್ದಾನೆ. Because all things were created for him, says this passage. ಈ ಒಂದು ವಾಕ್ಯ ಭಾಗದಿಂದ ಎಲ್ಲಾ ಸೃಷ್ಟಿಗಳು ಆತನಿಗೋಸ್ಕರವೇ ಸೃಷ್ಟಿಸಲ್ಪಟ್ಟಿತು ಎಂಬುದಾಗಿ ನಾವು ಓದುತ್ತೇವೆ. And fourthly, Hebrews 1 verses 1 through 4, he is the God of revelation. ನಾವು ನಾಲ್ಕನೇದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನ ತನಕ ದೇವರು ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಪ್ರಕಟಣೆಯ ದೇವರಾಗಿದ್ದಾನೆ. Okay, so these are four great Christological passages in the New Testament. ಈ 4 ವಾಕ್ಯ ಭಾಗಗಳು ನಾವು ನೋಡಿದ್ದೇವೆ. ಈ 4 ವಾಕ್ಯ ಭಾಗಗಳು ಕ್ರಿಸ್ತ ಶಾಸ್ತ್ರದ ಕುರಿತಾಗಿರ್ತಕ್ಕಂಥ ಪ್ರಮುಖವಾದ ವಾಕ್ಯ ಭಾಗಗಳು. And please memorize these references. John 1 through 18, he is the God of incarnation. ಈ ವಾಕ್ಯ ಭಾಗಗಳನ್ನು ನೀವು ಬಾಯ್ಪಾಡ ಮಾಡ್ರಿ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಿಂದ 18ನೇ ವಚನ ತನಕ ಆತನು ನರಾವತಾರವಾಗಿ ಬಂದಂತ ದೇವರು. Philippians 2:5 through 11, he is the God of humiliation. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಿಂದ 11ನೇ ವಚನ ತನಕ ಆತನು ಅವಮಾನದ ದೇವರಾಗಿದ್ದಾನೆ. Colossians 1:15 to 23, he is the God of creation. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ರಿಂದ 23ನೇ ವಚನ ತನಕ ಆತನು ಸೃಷ್ಟಿಯ ದೇವರಾಗಿದ್ದಾನೆ. And Hebrews 1 verses 1 through 4, he is the God of revelation. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ರಿಂದ 4ನೇ ವಚನ ತನಕ ಆತನು ಪ್ರಕಟಣೆಯ ದೇವರಾಗಿದ್ದಾನೆ. Okay, so these are four great Christological passages. ಈ 4 ವಾಕ್ಯ ಭಾಗಗಳು ಕ್ರಿಸ್ತ ಶಾಸ್ತ್ರದ ತುಂಬಾ ಪ್ರಮುಖವಾದ ಒಂದು ವಾಕ್ಯ ಭಾಗಗಳಾಗಿವೆ. How do the New Testament writers, the other New Testament writers, present Jesus as God?
ಬೇರೆ ಹೊಸ ಒಡಂಬಡಿಕೆಯ ಬರಹಗಾರರು ಕರ್ತನಾಗಿರುವ ಯೇಸು ಕ್ರಿಸ್ತನು ದೇವರಾಗಿದ್ದಾನೆ ಎಂಬುದಾಗಿ ಯಾವ ರೀತಿಯಾಗಿ ತಿಳಿಸುವವರಾಗಿದ್ದಾರೆ? The 11 things, the claims that we saw, what Jesus made about himself. Brother Revanth, we've lost your audio. I don't know if you can hear me. We've lost your audio. Can you hear me now? Yes, much better. Okay. So I said the 11 claims that we saw were the claims that Jesus made about himself. ನಾವು 11 ಹೇಳಿಕೆಗಳನ್ನು ನಾವು ನೋಡಿದ್ದೇವೆ. ಆ ಹೇಳಿಕೆಗಳು ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ತನ್ನ ಕುರಿತಾಗಿ ಆತನು ಮಾಡಿದ ಅಂಶಗಳನ್ನು ನಾವು ನೋಡಿದ್ದೇವೆ. But how did the New Testament writers present Jesus as God? ಆದ್ರೆ ಹೊಸ ಒಡಂಬಡಿಕೆಯ ಒಂದು ಬರಹಗಾರರು ಕರ್ತನಾಗಿರುವ ಯೇಸು ಕ್ರಿಸ್ತನು ದೇವರಾಗಿದ್ದಾನೆ ಎಂಬುದಾಗಿ ಯಾವ ರೀತಿಯಾಗಿ ಅವರು ಪ್ರಸಿದ್ಧಪಡಿಸುತ್ತಾರೆ? I'll give you 4 ways. Please remember this. ನಾನು 4 ಮಾರ್ಗಗಳನ್ನು ನಾನು ತಿಳಿಸ್ತೇನೆ, ಗಮನದಲ್ಲಿ ಇಡ್ರಿ. Number 1, they attribute the names of God to Jesus. ಮೊದಲನೇದಾಗಿ ದೇವರಿಗೆ ಸಲ್ಲಬೇಕಾದಂತ ಗುಣಲಕ್ಷಣಗಳನ್ನು ಕ್ರಿಸ್ತನಿಗೆ ಅಥವಾ ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ಕೊಡುತ್ತಾರೆ. Kevin, the names of God. ದೇವರಿಗೆ ಇರ್ತಕ್ಕಂಥ ಹೆಸರುಗಳನ್ನು ಅವರು ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ಕೊಡುತ್ತಾರೆ. So for example, the New Testament writers call Jesus God. ಹೊಸ ಒಡಂಬಡಿಕೆಯ ಒಂದು ಬರಹಗಾರರು ಕರ್ತನಾಗಿರುವ ಯೇಸು ಕ್ರಿಸ್ತನನ್ನು ದೇವರು ಎಂಬುದಾಗಿ ಕರೆಯುತ್ತಾರೆ. They call him Lord. ಆತನನ್ನು ಕರ್ತನು, ಒಡೆಯನು ಎಂಬುದಾಗಿ ತಿಳಿಸುತ್ತಾರೆ. They give him other titles and names that God alone has. ಆತನಿಗೆ ಬೇರೆ ಬೇರೆ ಶಿರೋನಾಮಗಳನ್ನು ಕೊಟ್ಟು ದೇವರಿಗೆ ಮಾತ್ರ ಸಲ್ಲಬೇಕಾದಂತ ಹೆಸರುಗಳನ್ನು ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ಕೊಡುತ್ತಾರೆ. So the names that can be attributed only to God, they attribute to Jesus. ದೇವರಿಗೆ ಸಲ್ಲಬಹುದಾದಂತ ಅಂತ ಹೆಸರುಗಳನ್ನು ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ತಿಳಿಸುತ್ತಾರೆ. Secondly, they attribute the works of God to Jesus. ಎರಡನೇದಾಗಿ ದೇವರು ಮಾಡತಕ್ಕಂತ ಕಾರ್ಯಗಳನ್ನು ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ಅವರು ತಿಳಿಸುತ್ತಾರೆ. God is the creator. ದೇವರು ಆತನು ಸೃಷ್ಟಿಕರ್ತನು. And creation in the New Testament is clearly attributed to Jesus. ಮತ್ತು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಸೃಷ್ಟಿಯ ಕಾರ್ಯವು ಅದು ಕರ್ತನಾಗಿರುವ ಯೇಸು ಕ್ರಿಸ್ತನು ಆ ಒಂದು ಪಾತ್ರದಲ್ಲಿ ಇದ್ದಾನೆ ಎಂಬುದಾಗಿ ತಿಳಿಸುವುದನ್ನು ನಾವು ನೋಡುತ್ತೇವೆ. Power over the spiritual world. ಆತ್ಮಿಕ ಕ್ಷೇತ್ರದಲ್ಲಿ ಆತನಿಗಿರುವ ಒಂದು ಅಧಿಕಾರ. Only God has it. ಅಂತ ಒಂದು ಅಧಿಕಾರ ದೇವರಿಗೆ ಮಾತ್ರ ಉಂಟು. And that is attributed to Jesus. ಆ ರೀತಿಯಾದ ಒಂದು ಅಂಶವು ಅದು ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ಅನ್ವಯಿಸುವುದಾಗಿದೆ. Thirdly, they attribute the characteristics of God to Jesus. ಮೂರನೇದಾಗಿ ಆ ದೇವರ ಒಂದು ಗುಣಲಕ್ಷಣಗಳನ್ನು ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ಅವರು ತಿಳಿಸುವವರಾಗಿದ್ದಾರೆ. Omniscience, omnipresence, omnipotent, all these things are attributed to Jesus. ಆತನು ಸರ್ವಜ್ಞಾನಿ, ಸರ್ವವ್ಯಾಪಿ, ಸರ್ವಶಕ್ತನು ಎಂಬುದಾಗಿರುವ ಸಂಗತಿಯನ್ನು ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ಅವರು ತಿಳಿಸುತ್ತಾರೆ. Fourthly, they attribute the worship of God to Jesus. ನಾಲ್ಕನೇದಾಗಿ ದೇವರಿಗೆ ಸಲ್ಲಬೇಕಾದ ಆರಾಧನೆಯನ್ನು ಅವರು ಕ್ರಿಸ್ತನಿಗೆ, ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ತಿಳಿಸುವವರಾಗಿದ್ದಾರೆ. These are the 4 ways in which the New Testament writers present Jesus as God. ಈ 4 ರೀತಿಯಲ್ಲಿ ಹೊಸ ಒಡಂಬಡಿಕೆಯ ಬರಹಗಾರರು ಕ್ರಿಸ್ತನನ್ನು ಪ್ರಸಿದ್ಧಪಡಿಸುವವರಾಗಿದ್ದಾರೆ. They attribute the names of God to Jesus. ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ದೇವರ ಹೆಸರುಗಳನ್ನು ತಿಳಿಸುತ್ತಾರೆ. They attribute the works of God to Jesus. ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ದೇವರ ಕಾರ್ಯಗಳನ್ನು ತಿಳಿಸುತ್ತಾರೆ. They attribute the characteristics of God to Jesus. ದೇವರ ಗುಣಗಳನ್ನು ಕರ್ತನಾಗಿರುವ ಯೇಸು ಕ್ರಿಸ್ತನ ಗುಣಗಳು ಎಂಬುದಾಗಿ ತಿಳಿಸುತ್ತಾರೆ. And they attribute the works of God to Jesus. ಮತ್ತು ದೇವರಿಗೆ ಸಲ್ಲಬೇಕಾದ ಆರಾಧನೆಯನ್ನು ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ಅವರು ತಿಳಿಸುವವರಾಗಿದ್ದಾರೆ. It's 9:27. I'm sorry I took a couple of minutes more than usual, but we'll end here for tonight. ಈಗ ಸಮಯ 9:27, 2 ನಿಮಿಷಗಳು ಹೆಚ್ಚು ತೆಗೆದುಕೊಂಡಿದ್ದೇನೆ. ನಾವು ಇಲ್ಲಿಗೆ ಮುಕ್ತಾಯ ಮಾಡೋಣ. ಕರ್ತನ